ಹೌದು, ಬಾಲ್ಯ ಬಹಳ ಮುಖ್ಯ. ನಾನು ಹೇಳ್ತೇನಲ್ಲ, ನೀವು ಇಡೀ ಜೀವನವನ್ನ ನೋಡೋದಾದ್ರೆ ಅದಕ್ಕೆ ತಳಹದಿ ಅಂದ್ರೆ ಬಾಲ್ಯ. ತಳಹದಿ ಸರಿ ಇದ್ರೆ ಬಿಲ್ಡಿಂಗ್ ಇರುತ್ತೆ. ನನಗಂತ ಶಿಕ್ಷಕರು ಸಿಕ್ಕರು, ವರದರಾಜ್ ವಿಲ್ಗೋಳ್ ಅಂತ ಶಿಕ್ಷಕರು, NS ಗದಕರ್ ಅಂತ ಶಿಕ್ಷಕರು, ಪ್ರೀತಿಯಿಂದ ಪಾಠ ಮಾಡುವಂತವ್ರು. ನನ್ನ ಗುರುಗಳು, ಸಂಸ್ಕೃತ ಕಲಿಸುವಂತ ಗುರುಗಳು ನನಗೆ ಹೇಳೋರು, ಸಂಸ್ಕೃತ ಶಬ್ದ ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ಭಾಷೆಗೆ ಅಪಚಾರ ಮಾಡ್ದಂಗಾಗತ್ತೆ, ಮಾಡ್ಬೇಡ ನೀನು ಅಂತ ಹೇಳ್ಸೋ. ಅದೇ ರೀತಿ ಕನ್ನಡವನ್ನು ಹೇಳೋರು, ಉಚ್ಚಾರಣೆ ಸರಿಯಾಗಿರ್ಬೇಕು. ಈಗ ನನ್ನ ಹೆಸರನ್ನು ತಪ್ಪಾಗಿ ಹೇಳಿಸಿ ಮನಸ್ಸಿಗೆ ಕಿರಿಕಿರಿ ಆಗಲ್ವಾ? ನನ್ನ ಹೆಸರು ಯಾರು ಕರೆದಾಗ ಕರ್ಜಿಗೆ ಅನ್ನೋ ಬದಲು ಏನೇನೋ ಅಂದ್ಬಿಟ್ರೆ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಅದು ಹಾಗೆ ಭಾಷೆಗೂ ಕಿರಿಕಿರಿ ಆಗುತ್ತಲ್ಲ ತಪ್ಪಾದ್ರೆ. ಅದಾಗ್ಬಾರ್ದು, ನನ್ನಿಂದ ಆಗ್ಬಾರ್ದು. ನಾನು ನಾಟಕ ಕಲಿಯಕ್ಕೆ ಹೋದವನು. ಕರ್ನಾಟಕ ಕಲೋದ್ಧಾರಕ ಸಂಘ ಅಂತ ಬೆಂಗಳೂರು ಧಾರವಾಡದಲ್ಲಿತ್ತು. ಕರ್ನಾಟಕ ಎಲ್ಲ ನಮಗೆ ಡೆಮಾನ್ಸ್ಟ್ರೇಟರ್ ಆಗಿ ಬರೋರು ಪಾಠ ಮಾಡೋದಕ್ಕೆ, ನಾಟಕ ಮಾಡಿಸೋರು. ಅಲ್ಲಿ ಕೂಡ ಹಾಗೇನೆ ಭಾಷೆ ಪರಿಷ್ಕಾರ ಆಗ್ಬೇಕು, ಸರಿ ಆಗ್ಬೇಕು. ಶ್ರೀರಂಗರು ರಂಗಾಚಾರ್ಯ ನಾಟಕದಲ್ಲಿ ಕರ್ಕೊಂಡ್ಬಿಡೋರು ನಮ್ಮನ್ನ. ಅಲ್ಲಿ ಉಜ್ಜಬೇಕು ನಮ್ಮನ್ನ, ಧ್ವನಿ ಸರಿ ಬರಲಿಲ್ಲ, ಧ್ವನಿ ಏರಿಸ್ಬೇಕು, ವಾಯ್ಸ್ ಮಾಡ್ಯುಲೇಷನ್ ಹೆಂಗಿರ್ಬೇಕು. ಹಾಗನ್ನಿಸ್ತು. ಭಾಷೆಗೆ ಎಂಥ ಶಕ್ತಿ ಇದೆಯಲ್ಲ. ಈಗ ನಾನು ಬೆಂಗಳೂರಿಗೆ ಬಂದ್ಮೇಲೆ ಎಲ್ಲರೂ ಮದ್ವೆ ಆದ್ರು, ನಾನು ಮದ್ವೆ ಆದೆ. ಒಂದ್ ದಿವಸ ನಮ್ಮ ಸಂಸ್ಥೆಯ ಸೆಕ್ರೆಟರಿ ಬಹಳ ಬುದ್ಧಿವಂತರು, ಸುಸಂಸ್ಕೃತ ವ್ಯಕ್ತಿ. ಅವ್ರು ಒಂದೇನ್ ಮಾಡಿದ್ರು, ನಾನು ಮದ್ವೆ ಆಗಿದ್ದೇನೆ ಅಂತ ಸಹಾನುಭೂತಿಗೋ ಪ್ರೀತಿಗೋ ಒಂದ್ ಸಮಾರಂಭ ಮಾಡಿದ್ರು. ನನ್ನ ಹೆಂಡತಿನ ಮೇಲೆ ಕೂಡಿಸಿ ಎಲ್ಲ ಟೀಚರ್ಸ್ನೆಲ್ಲ ಕರೆದು ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಒಬ್ಬ ಕನ್ನಡ ಲೆಕ್ಚರರ್ಗೆ ಒಂದು ಕವನ ಓದು ಅಂತ ಹೇಳಿದ್ರು. ಆಕೆ ಓದಿದ್ರು, ಪಾಪ ಓದಿಲ್ಲ ಅಂದ್ರೆ ತಪ್ಪು ಹೇಳ್ದಂಗಾಗತ್ತೆ. ಓದಿದ್ರು. ಒಂದೇಳು ನಮ್ಮೂರು ಚಂದು ನಿಮ್ಮೂರು ಚಂದು ಎಂದನ ಕೇಳಲಿಕ್ಕೆ ನರಸ ಸುಮ್ಮನಿರಿ ಎಂದಳಾಕೆ. ನರಸಿಂಹಸ್ವಾಮಿ ಬದುಕಿದ್ರು ಅವಾಗ. ನನ್ನ ಮೇಲೆ ತುಂಬಾ ಪ್ರೀತಿ ಇತ್ತು. ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ, ಬಹಳ ಒಳ್ಳೇದಾಯ್ತು. ಎಂತ ಪದ್ಯ ಅದು, ಹೇಗೆ ಓದೋದು. ಒಂದಿರಳು ಕನಸಿನಲ್ಲಿ ಎನ್ನವಳ ಕೇಳಿದೆನು ಚಂದ ನಿನಗಾವುದೆಂದು, ನಮ್ಮೂರು ಚಂದವು ನಿಮ್ಮೂರು ಚಂದವು ಎಂದೆನ್ನ ಕೇಳಲೇಕೆ ಎನ್ನ ರಸ ಸುಮ್ಮನೀರಿ ಎಂದಳಾಕೆ. ಈ ಪದ್ಯವನ್ನ ಯಾವ ದಂಪತಿಗಳೇ ಹಾಡಿಲ್ಲ, ಕನ್ನಡ ದಂಪತಿಗಳು. ಅಂತ ಹಾಡನ್ನ ಈಗ ಓದಿದ್ರೆ ಏನ್ ಅನಿಸ್ಬೇಕು. ಆಗ ಅನಿಸ್ತು ನನಗೆ, ಅದು ಭಾಷೆ. ಈ ಅಕ್ಷರ ಶಬ್ದದ ಧೂಳದು, ಅಕ್ಷರ. ಆ ಧೂಳಿಗೆ ಶಕ್ತಿ ಕೊಡೋದಿದೆಯಲ್ಲ, ಅದು ಸರಿಯಾಗಿ ಬಳಸೋದಾಗ ಮಾತ್ರ ಬರುವಂತಹದ್ದು. ಈಗ ನೀವು ಯಾವುದೋ ಒಂದು ಅದ್ಭುತವಾದ ಭಾಷಣವನ್ನ ಆ ಏರಿಳಿತದ ಧ್ವನಿಯಲ್ಲಿ ಕೇಳಿದಾಗ ಕಣ್ಣಲ್ಲಿ ನೀರು ಬರ್ತದೆ, ಸಂಭ್ರಮ ಬರ್ತದೆ. ಸುಭಾಷ್ ಚಂದ್ರ ಬೋಸ್ ಮಾತಾಡುವಾಗ ಗಿವ್ ಮಿ ಯುವರ್ ಬ್ಲಡ್ ಐಲ್ ಗಿವ್ ಯು ಫ್ರೀಡಮ್ ಅಂದಾಗ ಕೊಡ್ಬೇಕು ಅನ್ಸುತ್ತೆ. ಅದ್ ಬಿಟ್ಟು ಗಿವ್ ಮಿ ಯುವರ್ ಬ್ಲಡ್ ಅಂತ ಇದ್ರೆ ಹೆಂಗ್ ಬರುತ್ತೆ ಅದು? ಆದ್ರಿಂದ ಭಾಷೆಯನ್ನ ಹೇಗೆ ಬಳಸಬೇಕು, ಹೇಗೆ ಬಳಸಬಾರದು ಅನ್ನೋದನ್ನ ನಾನು ಮೇಷ್ಟು ಸರಿಯಾಗಿ ಕಳಿಸ್ಕೊಟ್ರ ಅವಾಗ. ಅದು ಇವತ್ತಿಗೂ ಉಳ್ಕೊಂಡಿದೆ ನನಗೆ. ಭಾಷೆ ಚೂರು ತಪ್ಪಾದ್ರೆ ನನ್ನ ಮನಸ್ಸಿಗೆ ಬಹಳ ಕಿರಿಕಿರಿ ಆಗ್ಬಿಡುತ್ತೆ. ಯಾರು ನನಗಲ್ಲ, ನನ್ನ ಮುಂದೆ ಕೂತವ್ರು ಯಾರಾದ್ರೂ ಕೆಟ್ಟ ಭಾಷೆ ಮಾತಾಡಿದ್ರು ಕಿರಿಕಿರಿ ಆಗುತ್ತೆ ನನಗೆ.